Jungle. I hope everyone hears me. ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಓಕೆ, ಯೋಗ ಮಾಡೋಣ. ಎಲ್ಲ ತಲೆ ಕೆಳಗಡೆ ಮಾಡಿ ನಿಂತ್ಕೊಂಡು ಮಾಡಿದ್ದೀರಾ? ಬೇಡ ಅಲ್ವಾ? ಓಕೆ, ಯೋಗ ಮಾಡೋದಕ್ಕೆ ತಲೆ ಕೆಳಗಡೆ ಮಾಡಿ ನಿಂತ್ಕೋಬೇಕಾಗಿಲ್ಲ, ಕೈ ಮೇಲೆ ನಿಂತ್ಕೋಬೇಕಾಗಿಲ್ಲ. ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ಲರ್ನ್. ಸ್ವಸ್ಥ ಮೈಸೂರು ಅಂತ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಆಗಿದೆ. ಅಂದರೆ ಮೈಸೂರಿನ ಎಲ್ಲ ನಾಗರಿಕರಿಗೆ, ಪ್ರತಿಯೊಬ್ಬರು ವಿದ್ಯಾರ್ಥಿಗಳಾಗಲಿ ಬೇರೆ ಯಾರಿಗೇ ಆಗಲಿ ಒಳ್ಳೆಯ ಆರೋಗ್ಯ ಇರಬೇಕನ್ನೋದು ಒಂದು ಇದರ ಉದ್ದೇಶ. ಇದನ್ನು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಒಂದು ಏನು ಫೌಂಡೇಶನ್ ಇದೆಯಲ್ಲ, ಅದರ ಮುಖಾಂತರ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಆಗಿತ್ತು. ಶಾರದಾ ವಿಲಾಸ್ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ, ನಂತರ ಟೀಚರ್ಸ್ಗೆ, ಪ್ರತಿ ನಾಗರಿಕರಿಗೆ ಕೂಡ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ಆಯೋಜನೆ ಆಗಿದೆ. ಅದರಲ್ಲಿ ಕಣ್ಣಿನ ತಪಾಸಣೆ, ನಂತರ ಬೋನ್ ಡೆನ್ಸಿಟಿ ಮ್ಯಾರು, ಡಯಾಬಿಟಿಕ್ ಆಗಲಿ, ಡೆಂಟಲ್ ಆಗಲಿ, ಪ್ರತಿಯೊಂದೆಲ್ಲವೂ ನಡೀತಾ ಇದೆ. ಇದರ ಜೊತೆಗೆ ಹಿಂದೂಸ್ತಾನ್ ಕಂಪನಿ ಜೊತೆಗೆ ಕೂಡ ಒಂದು ಪ್ಲೆಡ್ಜ್ ಮೇಕಿಂಗ್ ಆಗಿದೆ. ಇದು ಇವತ್ತಿನ ಸಂಪೂರ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಾಜಮಾತೆ ಶ್ರೀಮತಿ ಪ್ರಮೋದಿ ಒಡೆಯರ್ ಅವರು ಬಂದಿದ್ದರು. ಅವ್ರ ಜೊತೆಗೆ ಭರತ್ ಶೆಟ್ಟಿ ಅವರು ಯೋಗ ಗುರುಗಳಿದ್ದರು, ಪ್ರತಿಭಾ ಪರೇರ ಅವರಿದ್ದರು, ನಂತರ ರೆಗ್ಗಿ ಅವರಿದ್ದರು, ಮತ್ತು ಶಾರದಾ ವಿಲಾಸ್ ಸಂಸ್ಥೆಗಳ ಅಧ್ಯಕ್ಷರಾದಂಥ ಡಾಕ್ಟರ್ BM ಸುಬ್ರಾಯ ಅವರಿದ್ದರು. ಇಷ್ಟು ಇವತ್ತಿನ ಕಾರ್ಯಕ್ರಮ. ಸುಮಾರು 100 ಜನ ವಿದ್ಯಾರ್ಥಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಏನಂತ ಕೆಲವು ಅವೇರ್ನೆಸ್ ಟಾಕ್ಸ್ ಇರುತ್ತೆ. ಉದಾಹರಣೆಗೆ ನಮ್ಮ ಆರೋಗ್ಯನ ಹೇಗೆ ನೋಡ್ಕೊಳ್ಳೋದು ಅಂತ ನಮಗೆ ಗೊತ್ತಿದೆ. ಸುಮಾರು ಮೊಬೈಲ್ಗಳ ಸಮಸ್ಯೆಯಿಂದ ಆಗಲಿ, ಆಮೇಲೆ ಯಾವುದೇ ರೀತಿ ವ್ಯಾಯಾಮ ಇಲ್ಲದೇ ಇರೋದ್ರಿಂದ ತುಂಬ ಸಮಸ್ಯೆಗಳಾಗ್ತಾ ಇದೆ. ಅದನ್ನು ಅರಿವು ಮೂಡಿಸ್ತಾರೆ ಡಾಕ್ಟರ್ಸ್ಗಳು. ಜೊತೆಗೆ ಅವರ ಆರೋಗ್ಯ ಕೂಡ ತಪಾಸಣೆ ಆಗುತ್ತೆ. ಸುಮಾರು ಸರಿ ಏನಾಗುತ್ತೆ, ಯಂಗ್ ಮಕ್ಕಳ ಹತ್ರ ಆರೋಗ್ಯ ತಪಾಸಣೆ ರೆಗ್ಯುಲರಾಗಿ ಆಗೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಇಂಥ ಕಾರ್ಯಕ್ರಮಗಳಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಆರೋಗ್ಯದ ಪರಿಸ್ಥಿತಿ ಗೊತ್ತಾಗುತ್ತೆ, ಜೊತೆಗೆ ಅವರಿಗೆ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕನ್ನೋದು ಒಂದು ಅರಿವು ಮೂಡುತ್ತೆ. ಇದು ಕಾರ್ಯಕ್ರಮದ ಉದ್ದೇಶ. ವಿದ್ಯಾರ್ಥಿಗಳ ಪೇರೆಂಟ್ಸ್ ಜೊತೆ ಇದರಲ್ಲಿ ಭಾಗವಹಿಸಬೇಕು. ಹೌದು, ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ವಿದ್ಯಾರ್ಥಿಗಳ ಪೇರೆಂಟ್ಸ್ ಆಗಲಿ, ನಂತರ ನಮ್ಮ ಸ್ಟಾಫ್ ಅವರ ಫ್ಯಾಮಿಲಿಗಳಲ್ಲಾಗಲಿ, ಎಲ್ಲರಿಗೂ ಇದರ ಸದುದ್ದೇಶ ಬರಬೇಕು ಅಂತ ನಮ್ಮ ಯೋಚನೆ ಇದೆ. ಜನ ಬಂದಿದ್ದಾರೆ. ಫೌಂಡೇಶನ್ ಅಡಿಯಲ್ಲಿ ನಮ್ಮ ಇವತ್ತಿನ ಪ್ಲೆಡ್ಜ್ ಮೇಕರ್ ಹಿಂದೂಸ್ತಾನ್ ಅಂತ ಕಂಪನಿ ಹೆಸರು. ಈ ಕಾರ್ಯಕ್ರಮ ಇವತ್ತು ಶಾರದಾ ವಿಲಾಸ್ ಇನ್ಸ್ಟಿಟ್ಯೂಷನ್ ಇನ್ ಅಸೋಸಿಯೇಷನ್ ಅವ್ರ ಜೊತೆಗೆ ಮಾಡಿರೋದು ತುಂಬ ಸಂತೋಷ. ಈ ಥರ ಹಿಂದೇನು 3-4 ಪ್ರೋಗ್ರಾಮ್ ಆಗಿದೆ. ನಮ್ಮದು ಉದ್ದೇಶ ಏನು ಅಂದರೆ ಈ ಚಿಕ್ಕ ವಯಸ್ಸಿನಿಂದ ಸ್ವಲ್ಪ ಹೇಳ್ಕೊಟ್ರೆ ಎಲ್ಲನೂ ಅವರು ಮುಂದಿನ ಜನರೇಷನ್ಗೆ ಅವರು ಕಲ್ತಿದ್ದನ್ನು ಮುಂದಿನ ಜನರೇಷನ್ಗೆ ತಲುಪಿಸ್ತಾರೆ. ಅದರಿಂದ ಒಂದೊಂದು ಜನರೇಷನಲ್ಲೂ ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಪ್ರಮೋಷನ್ ಪ್ರಿವೆನ್ಷನ್ ಆ್ಯಂಡ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ. ತುಂಬ ಸಂತೋಷ ಕೈ ಹೋಗ್ತಾಯಿಲ್ಲ, ಆಫ್ ಮಾಡಿ.